ಬನ್ನಿ ಫ್ರೆಂಡ್, ಬಿಸಿ ಬಿಸಿ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಚಪಾತಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ಮತ್ತು ದೋಸೆ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಸಿಂಪಲ್ಲಾಗಿ ಒಂದು ಬದನೆಕಾಯಿ ಪಲ್ಯ ಮಾಡ್ಕೊತ ಇದ್ದೀನಿ. ಬದನೆಕಾಯಿ ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡೋದು. ಸ್ವಲ್ಪ ಎಣ್ಣೆ ಹಾಕೊತ ಇದ್ದೀನಿ. ಸಾಸಿವೆ ಹಾಕ್ತೆ, ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಕರಿಬೇವು ದಪ್ಪದ ಒಂದು ಈರುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಬೇಗ ಬಾಡಲಿ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸಿಂಪಲಾಗಿ ಮಾಡೋದು ಬದನೆಕಾಯಿ ಪಲ್ಯ. ಟೊಮೊಟೊ ಹಾಕ್ತೀನಿ, ಬದನೆಕಾಯಿ ಪಲ್ಯ ಎಷ್ಟು ವಿಧ ಥರ ಮಾಡ್ಬೋದು, ಆದರೆ ಇದು ಇನ್ನೂ ಸಿಂಪಲಾಗಿ ಮಾಡೋಂಥ ಬದನೆಕಾಯಿ ಪಲ್ಯ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಒಂಚೂರು ಉಪ್ಪು ಹಾಕಿದ್ರೆ ಬೇಗ ಟೊಮೊಟೊ ಬೇಯುತ್ತೆ. ಟೊಮೊಟೊ ಈರುಳ್ಳಿ ಬೇಗ ಬಾಡ್ಬಿಡುತ್ತೆ ಅಂತ ಹಾಕೋದು. ಒಂದೇ ಆಲೂಗಡ್ಡೆ ಕಟ್ ಮಾಡಿಟ್ಕೊಂಡಿದ್ದೀನಿ, ಉದ್ದ ಬದನೆಕಾಯಿ ಸೇಪಲ್ಲೇ ಕಟ್ ಮಾಡಿದ್ದೀನಿ. ಅದನ್ನು ಬದನೆಕಾಯಿ ಹಿಂಗೆ ಕಟ್ ಮಾಡಿದ್ದೆ. ಒಂದೇ ಒಂದು ಆಲೂಗಡ್ಡೆ ಹಾಕಿದ್ದೀನಿ. ಫ್ರೆಂಡ್ಸ್, ಈ ಥರ ಒಂದ್ಸರಿ ಪಲ್ಯ ಮಾಡಿ ನೋಡಿರಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ಬದನೆಕಾಯಿ ಹಾಕ್ತೀನಿ. ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಬದನೆಕಾಯಿ. ಚೆನ್ನಾಗಿ ಬಂತು. ಚೆನ್ನಾಗೆಲ್ಲ ಸರಿ ಎಣ್ಣೆಗೆ ಒಗ್ಗರಣೆಗೆ ಇದು ಮಾಡೋಣ. ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ, ಖಾರದ ಪುಡಿ. ಖಾರ ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ಜಾಸ್ತಿ ಖಾರ ತಿನ್ನೋದು ಜಾಸ್ತಿ ಹಾಕೊಳ್ಳಿ, ನಾನು ಸ್ವಲ್ಪ ಹಾಕ್ಬೋದು. ಧನ್ಯ ಪೌಡ್ರ್ ಹಾಕ್ತೀನಿ, ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚಮಚದಷ್ಟು ನಾನು ಇದನ್ನು ಹುಚ್ಚೆಳ್ಳು ಅಂತ ಕರೀತಾರೆ, ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಹಾಕಿ. ಹುಚ್ಚೆಳ್ಳು ಅಂದರೆ ಸಾಮಾನ್ಯ ನಿಮ್ಗೆ ಗೊತ್ತಾಗುತ್ತೆ, ಬದನೆಕಾಯಿ ಪಲ್ಯ ಕಪ್ಪುದು ಎಳ್ಳು ಹುಚ್ಚೆಳ್ಳು. ಒಂದ್ಸರಿ ಸಣ್ಣ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬರ್ತದೆ. ಅವಾಗ ಸ್ವಲ್ಪ ಉಪ್ಪು ಹಾಕಿದೆ, ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂತೀನಿ. ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ರಿ. ಬೇಯಬೇಕಾ ಚೆನ್ನಾಗಿ. ನೀರು ಹಾಕಿ ಫ್ರೆಂಡ್ಸ್, ಇದೊಂದು 5 ನಿಮಿಷ ಬೆಂದ್ಬಿಡಲಿ. 5 ನಿಮಿಷ ಹಾಗೆ ಮುಚ್ಚಿಡೋಣ. 5 ನಿಮಿಷ ನೋಡಿ ಫ್ರೆಂಡ್, 5 ನಿಮಿಷ ಆಯಿತು. ಚೆನ್ನಾಗಿ ಬೆಂದಿದೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಚೂರೇ ಬೆಲ್ಲ ಹಾಕಬೇಕು. ಇಷ್ಟೇ ಹಾಕ್ತೀನಿ. ಆಯಿತು. ಆಗುತ್ತೆ. 5 ನಿಮಿಷಕ್ಕೆ ರೆಡಿ ಬದನೆಕಾಯಿ ಪಲ್ಯ. ಸೂಪರಾಗಿರುತ್ತೆ. ಈ ಥರ ಕೊತ್ತಂಬರಿ ಹಾಕೊಂಡ್ಬಿಡೋಣ. ಕೊತ್ತಂಬರಿ ಸೊಪ್ಪು ಐದು ನಿಮಿಷ ಅಂದರೆ 5 ನಿಮಿಷ ಕರೆಕ್ಟಾಗಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಸೂಪರಾಗಿ ಬಂದಿದೆ. ಸ್ಟವ್ ಆಫ್ ಮಾಡ್ತೀನಿ, ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್, ಬಿಸಿ ಬಿಸಿ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಚಪಾತಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಪಾತಿ ಮತ್ತು ದೋಸೆ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮಸ್ತೆ ಫ್ರೆಂಡ್.